ರಾಜ್ಯದ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಆಗ್ರಹ ಸಚಿವ ಸಂಪುಟದ ಸದಸ್ಯರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರದಿತ್ತು. ಹೀಗಾಗಿ ಏನು ಮಾಡ್ತಾರೆ ಸರ್ಕಾರದವರು? ಬ್ಯಾನ್ ಮಾಡ್ತಾರಾ ಇಲ್ವಾ? ಅಂದರೆ ಆಯ್ದ ಸೀಮಿತ ಜಾಗದಲ್ಲಿ ಬ್ಯಾನ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ನಾಳೆ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಣಯವನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ತಮಿಳುನಾಡು ಮಾದರಿಯಲ್ಲಿ ನಿಯಮ ಜಾರಿಗೆ ತರ್ತಾರಾ ಸಿಎಂ? ಸಾಧಕ ಬಾಧಕ ಪರಿಶೀಲನೆಗೆ ಕಾನೂನು ಇಲಾಖೆಗೆ ಸಿಎಂ ಸೂಚಿಸಿದ್ದಾರೆ. ಮಾಡಿದ್ರೆ ಏನು, ಮಾಡದೇ ಇದ್ರೆ ಏನು, ಸಾಧ್ಯ ಇದೆಯಾ, ಟೆಕ್ನಿಕಲಿ ಲೀಗಲಿ ಸಾಧ್ಯ ಇದೆಯಾ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಕಾನೂನು ಪಂಡಿತರ ಮೂಲಕ ಮಾಹಿತಿ ಪಡಿತಾ ಇದ್ದಾರಂತೆ. ಕಾನೂನು ಇಲಾಖೆಯ ಗ್ರೀನ್ ಸಿಗ್ನಲ್ ಸಿಕ್ಕರೆ ನಾಳೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಬಟ್ ಇದೆಲ್ಲ ಬಹುತೇಕ ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಡೌಟ್ ಯಾಕೆ ಅನ್ನೋದನ್ನ ಕೂಡ ಹೇಳ್ತೀವಿ ನಿಮಗೆ. ನಿಮಗೆಲ್ಲ ನೆನಪಿರ್ಬೋದು, 2023ರಲ್ಲಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಬಜರಂಗ ದಳದವ್ರನ್ನ ಬ್ಯಾನ್ ಮಾಡ್ತೀವಿ ಅಂತ ಈ ಸರ್ಕಾರದವ್ರು ಹೇಳಿದರು. ಬಜರಂಗ ದಳದವ್ರನ್ನ ಇಲ್ಲಿ ತನಕ ಬ್ಯಾನ್ ಆಯ್ತಾ ಸಂಘಟನೆ? ಆಗಿಲ್ಲ. ಯಾಕಂದರೆ ಇವರು ಬ್ಯಾನ್ ಮಾಡೋದಕ್ಕೆ ಅಥವಾ ಆ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಇವರು ಸ್ಪೆಸಿಫೈ ಮಾಡಬೇಕಾಗತ್ತೆ. ಇವರೇನು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಬೇಕಾಗತ್ತೆ. ಇವರೆಲ್ಲಿ ಕೋಮು ಭಾವನೆಯನ್ನು ಕೆಡವಿದ್ದಾರೆ, ಎಲ್ಲಿ ಮಕ್ಕಳ ಭಾವನೆಗಳಲ್ಲಿ ವಿಷಬೀಜ ತುಂಬೋ ಕೆಲಸ ಮಾಡ್ತಿದ್ದಾರೆ ಅಂತ ಸ್ಪೆಸಿಫಿಕ್ ಇನ್ಸಿಡೆಂಟ್ಗಳನ್ನು ನೇಮ್ ಮಾಡಿ ಹೇಳಬೇಕಾಗತ್ತೆ. ಸಾರ್ವಜನಿಕರಿಂದ ದೂರ ಬರಬೇಕಾಗತ್ತೆ. ಇದು ಯಾವುದು ಆಗದೆ ಏಕಾಏಕಿ ನಾವು ನಿಷೇಧಿಸ್ಬಿಡ್ತೀವಿ ಸರ್ಕಾರಿ ಜಾಗಗಳಲ್ಲಿ ಅಂದರೆ ಅದು ಹಾಸ್ಯಾಸ್ಪದ. ಆಮೇಲೆ ಸಡನ್ನಾಗಿ ಜ್ಞಾನೋದಯ ಆಯ್ತಲ್ಲ, ಈ ಸರ್ಕಾರ ಬಂದು 2 ವರ್ಷ ಆಗಿದೆ, ಈಗ ಈ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಬೇಕು ಅನ್ನೋ ಸಡನ್ನಾಗಿ ಜ್ಞಾನೋದಯ ಇದೆಯಲ್ಲ, ಇದು ಇವರ ಪೊಲಿಟಿಕಲ್ ಮೋಟಿವ್ ಬಗ್ಗೆ ಪ್ರಶ್ನೆ ಮಾಡೋ ರೀತಿ ಇದೆ. ಯಾಕಂದರೆ ಎಕ್ಸ್ಟ್ರೀಮ್ ಚಿಂತನೆಗಳು RSSಗಿದೆ ಅಂತ ಹೇಳುವ ಕಾಂಗ್ರೆಸ್ಸು ಎಕ್ಸ್ಟ್ರೀಮ್ ಚಿಂತನೆಗಳಿರುವಂತಹ ಮುಸ್ಲಿಂ ಲೀಗ್ ಜೊತೆಗೆ ಕೇರಳದಲ್ಲಿ ಸಂಬಂಧ ಇಟ್ಕೊಂಡಿದೆ. ಎಕ್ಸ್ಟ್ರೀಮ್ ಚಿಂತನೆಗಳು ಅಂತ ಇಲ್ಲಿ ಹೇಳುವ ಕಾಂಗ್ರೆಸ್ಸು ಮಹಾರಾಷ್ಟ್ರದಲ್ಲೂ ಶಿವಸೇನೆ ಜೊತೆಗೆ ಸಂಬಂಧ ಇಟ್ಕೊಂಡಿದೆ. ಎಕ್ಸ್ಟ್ರೀಮ್ ಚಿಂತನೆ ಅಂತ ಹೇಳುವಂತಹ ಕಾಂಗ್ರೆಸ್ಸು SDPI ಜೊತೆಗೆ ಪಾಲಿಕೆ ಎಲೆಕ್ಷನಲ್ಲಿ ಒಟ್ಟಿಗೆ ಹೋಗುತ್ತೆ. ಇವರಿಗೆಲ್ಲ ಎಕ್ಸ್ಟ್ರೀಮ್ ಚಿಂತನೆ ಇಲ್ವಾ? PFI ಮುಂಚೆ ಬ್ಯಾನ್ ಮಾಡ್ಬೋದಾಗಿತ್ತಲ್ಲ, ಅವಕಾಶ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ಸೆಲೆಕ್ಟಿವ್ ಆಗಿ ಮಾಡೋಕ್ಕೆ ಹೋದರೆ ಅದು ಹುತ್ತಕ್ಕೆ ಕೈ ಹಾಕ್ತಂಗೆ ಕಚ್ಚಿಸ್ಕೊಳ್ಬೇಕಷ್ಟೆ.